ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗಿರುವ ಸ್ಥಾನದ ಬಗ್ಗೆ ಮಾತಾಡೋಣ. ಒಂದು ಕಡೆ ಗೋವನ್ನು ದೈವ ಅಂತ ಪೂಜಿಸ್ತೇವೆ, ಇನ್ನೊಂದ್ ಕಡೆ ಅದರಿಂದಲೇ ಔಷಧಿಯನ್ನು ತಯಾರಿಸ್ತೇವೆ. ಹಾಗಾದ್ರೆ ಈ ಪ್ರಯಾಣ ಹೇಗಿದೆ? ಬನ್ನಿ ವಿವರವಾಗಿ ನೋಡೋಣ. ವಾವ್! ಈ ಸಾಲುಗಳನ್ನ ಕೇಳಿದ್ರೆ ಗೋವಿನ ಮಹತ್ವ ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ? ಇಟ್ರೆ ಸಗಣಿ, ತಟ್ಟಿದ್ರೆ ಕುರುಳು, ಸುಟ್ರೆ ವಿಭೂತಿ. ಅಂದ್ರೆ ಅದರ ಪ್ರತಿಯೊಂದು ಭಾಗವು ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಉಪಯೋಗಕ್ಕೆ ಬರುತ್ತೆ. ನಿಜವಾಗ್ಲೂ ನಮ್ಮ ಇವತ್ತಿನ ಚರ್ಚೆಗೆ ಇದಕ್ಕಿಂತ ಒಳ್ಳೆ ಆರಂಭ ಬೇಕಿಲ್ಲ. ನಮ್ಮ ದೇಶದಲ್ಲಿ ಹಸುವನ್ನ ಕೇವಲ ಒಂದು ಪ್ರಾಣಿಯಾಗಿ ನೋಡಲ್ಲ, ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ ಇದೆ. ಅದನ್ನ ಕಾಮಧೇನು ಅಂತ ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳು ಹಸುವಿನಲ್ಲೇ ವಾಸಿಸ್ತಾರೆ ಅನ್ನೋದು ಒಂದು ಗಾಢವಾದ ನಂಬಿಕೆ. ಹಾಗಾದ್ರೆ ಈ ನಂಬಿಕೆಯ ಮೂಲವಾದ್ರೂ ಏನು? ಎಲ್ಲಿಂದ ಬಂತು ಇದೆಲ್ಲ? ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಮೊದ್ಲು ನಾವು ಕಾಮಧೇನು ಬಗ್ಗೆನೇ ಮಾತಾಡೋಣ. ಯಾಕಂದ್ರೆ ಗೋವಿನ ಪಾವಿತ್ರ್ಯತೆಗೆ ಸಂಬಂಧಪಟ್ಟ ಎಲ್ಲಾ ನಂಬಿಕೆಗಳಿಗೂ ಇದೇ ಅಡಿಪಾಯ. ಏನಿದು ಕಾಮಧೇನುವಿನ ಕಥೆ? ಬಯಕೆ ಈಡೇರಿಸೋ ಈ ಹಸುವಿನ ಬಗ್ಗೆ ಪುರಾಣ ಏನ್ ಹೇಳುತ್ತೆ? ಕಾಮಧೇನು, ಈ ಹೆಸ್ರಲ್ಲೇ ಅದರ ಅರ್ಥ ಅಡಗಿದೆ. ಇದು ಸಂಸ್ಕೃತದ 2 ಪದಗಳಿಂದ ಬಂದಿರೋದು. ಕಾಮ ಅಂದ್ರೆ ಬಯಕೆ ಅಥವಾ ಆಸೆ, ಮತ್ತು ಧೇನು ಅಂದ್ರೆ ಹಸು. ಸಿಂಪಲ್ ಆಗಿ ಹೇಳೋದಾದ್ರೆ ಕೇಳಿದ್ದನ್ನೆಲ್ಲ ಕೊಡೋ ಹಸು ಅಂತ. ಕಾಮಧೇನುವಿನ ಹುಟ್ಟಿನ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್. ನಮ್ಮ ಪುರಾಣಗಳಲ್ಲಿ ಬರುವ ಪ್ರಸಿದ್ಧ ಸಮುದ್ರ ಮಂಥನ ನಿಮ್ಗೆ ಗೊತ್ತಿರಬಹುದು. ದೇವತೆಗಳು ಮತ್ತು ಅಸುರರು ಸೇರಿ ಅಮೃತಕ್ಕೋಸ್ಕರ ಕ್ಷೀರಸಾಗರವನ್ನ ಕಡಿಯುವಾಗ ಅದರಿಂದ ಒಂದಾದ ಮೇಲೊಂದರಂತೆ ಅದ್ಭುತವಾದ ವಸ್ತುಗಳು, ನಿಧಿಗಳು ಹೊರಬರ್ತವೆ. ಅದೇ ಸಮಯದಲ್ಲಿ ಒಂದು ದೈವಿಕ ಕೊಡುಗೆಯಾಗಿ ಕಾಮಧೇನು ಕೂಡ ಉದ್ಭವಿಸ್ತಾಳೆ. ಇಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಏನಂದ್ರೆ, ಕಾಮಧೇನುವನ್ನ ಕೇವಲ ಒಂದು ಪ್ರಾಣಿಯಾಗಿ ನೋಡೋದಿಲ್ಲ, ಅವಳ ಇಡೀ ದೇಹವೇ ಒಂದು ಬ್ರಹ್ಮಾಂಡದ ಸಂಕೇತ. ನೋಡಿ, ಅವಳ 4 ಕಾಲುಗಳು 4 ಯುಗಗಳ ಸಂಕೇತ ಆದ್ರೆ, ಕೊಂಬುಗಳಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇರ್ತಾರೆ. ಕಣ್ಣುಗಳಲ್ಲಿ ಸೂರ್ಯ, ಚಂದ್ರರು. ಅಷ್ಟೇ ಅಲ್ಲ, ಇಡೀ ದೇಹವೇ ದೇವಾನುದೇವತೆಗಳ ಆವಾಸಸ್ಥಾನ ಅಂತ ನಂಬಲಾಗುತ್ತೆ. ಸರಿ, ಈ ಪೌರಾಣಿಕ ಕಥೆಗಳು, ನಂಬಿಕೆಗಳು ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿದಿದ್ಯಾ? ಖಂಡಿತ ಇಲ್ಲ. ಈ ನಂಬಿಕೆಗಳು ನಮ್ಮ ದೈನಂದಿನ ಜೀವನದಲ್ಲಿ, ಆಚರಣೆಗಳಲ್ಲಿ ಹೇಗೆ ಸೇರ್ಕೊಂಡಿವೆ ಅನ್ನೋದನ್ನ ನೋಡೋಣ. ಈಗ ನಾವು ಮಾತಾಡೋದು ಪಂಚಗವ್ಯದ ಬಗ್ಗೆ, ಅಂದ್ರೆ ಗೋವಿನ 5 ದೈವಿಕ ಉತ್ಪನ್ನಗಳು. ಗೋವಿನ ಮೇಲಿರೋ ಈ ಅಪಾರವಾದ ಗೌರವದಿಂದಲೇ ಅದರ 5 ಉತ್ಪನ್ನಗಳನ್ನ ಪವಿತ್ರ ಅಂತ ಪರಿಗಣಿಸಲಾಗತ್ತೆ. ಯಾವುದೆಲ್ಲ ಅಂದ್ರೆ ಹಾಲು, ತುಪ್ಪ, ಮೊಸರು, ಸಗಣಿ ಮತ್ತು ಗಂಜಳ. ಇವೆಲ್ಲವನ್ನೂ ಒಟ್ಟಾಗಿ ಪಂಚಗವ್ಯ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದು ಕೇವಲ ಪೂಜೆಗೆ ಮಾತ್ರ ಸೀಮಿತವಾಗಿಲ್ಲ. ಈ 5 ಉತ್ಪನ್ನಗಳು ಅಂದ್ರೆ ಪಂಚಗವ್ಯ ಆಯುರ್ವೇದದಲ್ಲಿ ಆರೋಗ್ಯ ಮತ್ತು ಶುದ್ಧೀಕರಣಕ್ಕಾಗಿ ಬಳಸುವ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಯ ಅಡಿಪಾಯ. ನೋಡಿ ಹೇಗೆ ನಂಬಿಕೆಯಿಂದ ಆಚರಣೆಗೆ ಬಂತು ಅಂತ. ಹೀಗೆ ಮಾತಾಡ್ತಾ ನಾವು ಒಂದು ಬಹಳ ನಿರ್ದಿಷ್ಟವಾದ ಮತ್ತು ಇತ್ತೀಚೆಗೆ ಹೆಚ್ಚು ಚರ್ಚೆಯಲ್ಲಿರುವ ವಿಷಯಕ್ಕೆ ಬಂದಿದ್ದೀವಿ. ಅದೇ ಗೋಮೂತ್ರ ಅಥವಾ ಗೋಮೂತ್ರ ಚಿಕಿತ್ಸೆ. ಹಾಗಾದ್ರೆ ಗೋಮೂತ್ರ ಚಿಕಿತ್ಸೆ ಅಂದ್ರೆ ಏನು? ಮೂಲಗಳ ಪ್ರಕಾರ ಇದು ಒಂದು ಸಾಂಪ್ರದಾಯಿಕ ಆಯುರ್ವೇದ ಪದ್ಧತಿ. ಇದರಲ್ಲಿ ಕೇವಲ ಗೋಮೂತ್ರವನ್ನಷ್ಟೇ ಅಲ್ಲ, ಅದರ ಜೊತೆಗೆ ಪಂಚಗವ್ಯದ ಬೇರೆ ಉತ್ಪನ್ನಗಳನ್ನ, ಗಿಡಮೂಲಿಕೆಗಳನ್ನ ಬೆರೆಸಿ ನೈಸರ್ಗಿಕ ಔಷಧಿಗಳನ್ನ ತಯಾರಿಸಲಾಗುತ್ತೆ. ಈ ಚಿಕಿತ್ಸೆ ದೇಹದ ಮೇಲೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನಂಬಲಾಗತ್ತೆ ಗೊತ್ತಾ? ಮೂಲಗಳು ಹೇಳೋ ಪ್ರಕಾರ ಇದು ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನ ಹೊರಹಾಕುತ್ತೆ, ಅಂದ್ರೆ ಡಿಟಾಕ್ಸ್ ಮಾಡುತ್ತೆ, ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಪೋಷಕಾಂಶಗಳು ದೇಹಕ್ಕೆ ಚೆನ್ನಾಗಿ ಸೇರೋ ಹಾಗೆ ಮಾಡುತ್ತೆ ಅಂತಲೂ ಹೇಳಲಾಗುತ್ತೆ. ಇನ್ನು ಯಾವೆಲ್ಲ ಕಾಯಿಲೆಗಳಿಗೆ ಇದು ಪರಿಹಾರ ಅಂತ ಹೇಳಲಾಗುತ್ತೆ ಅಂತ ನೋಡಿದ್ರೆ ಪಟ್ಟಿ ತುಂಬಾನೇ ದೊಡ್ಡದಿದೆ. ಸಣ್ಣಪುಟ್ಟ ಕೆಮ್ಮು, ಅಸ್ತಮದಿಂದ ಹಿಡಿದು ಚರ್ಮ ರೋಗಗಳು, ಜೀರ್ಣಕ್ರಿಯೆ ಸಮಸ್ಯೆಗಳು, ಅಷ್ಟೇ ಯಾಕೆ ಹೃದ್ರೋಗ, ಕ್ಯಾನ್ಸರ್, ಬಿಪಿಯಂತಹ ಗಂಭೀರ ಕಾಯಿಲೆಗಳಿಗೂ ಇದು ಪರಿಹಾರ ನೀಡಬಲ್ಲದು ಅಂತ ಪ್ರತಿಪಾದಿಸಲಾಗುತ್ತೆ. ಮೂಲಗಳು ಈ ಸಾಂಪ್ರದಾಯಿಕ ಪದ್ಧತಿಯನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಆಧುನಿಕ ವೈದ್ಯಕೀಯದ ಜೊತೆ ಹೋಲಿಕೆ ಮಾಡ್ತವೆ. ಅವುಗಳ ವಾದ ಏನಂದ್ರೆ, ಆಧುನಿಕ ವಿಜ್ಞಾನಕ್ಕೆ ಇವತ್ತಿಗೂ ಉತ್ತರ ಸಿಗದ, ಔಷಧಿಯೇ ಇಲ್ಲದ ಕಾಯಿಲೆಗಳಿಗೆ ಈ ಸಾಂಪ್ರದಾಯಿಕ ಜ್ಞಾನ ಸರಳ, ನೈಸರ್ಗಿಕ ಪರಿಹಾರಗಳನ್ನ ಕೊಡುತ್ತೆ ಅಂತ. ಸರಿ, ಇಷ್ಟೆಲ್ಲಾ ಪ್ರಯೋಜನಗಳ ಬಗ್ಗೆ ಹೇಳಿದ ಮೇಲೆ ಇದನ್ನ ಬಳಸೋ ಬಗ್ಗೆ ಸ್ವತಃ ಆ ಮೂಲಗಳಲ್ಲೇ ಏನಾದ್ರೂ ಎಚ್ಚರಿಕೆ ಕೊಟ್ಟಿದ್ದಾರಾ?
ಇದು ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇಷ್ಟೆಲ್ಲ ಒಳ್ಳೆ ಗುಣಗಳಿದೆ ಅಂತ ಹೇಳಲಾಗೋ ಈ ಚಿಕಿತ್ಸೆ ನಿಜಕ್ಕೂ ಎಲ್ಲರಿಗೂ ಸರಿಹೊಂದುತ್ತಾ? ಎಲ್ಲರಿಗೂ ಇದು ಸುರಕ್ಷಿತನಾ? ನೋಡಿ, ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು. ಇದೇ ಮೂಲಗಳು ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೂಡ ಕೊಡ್ತವೆ. ಯಾವುದೇ ಇಂಥ ಪದ್ಧತಿಯನ್ನು ಶುರು ಮಾಡೋ ಮೊದಲು ಸದ್ಯದ ನಿಮ್ಮ ಆರೋಗ್ಯ ಹೇಗಿದೆ, ಯಾವೆಲ್ಲ ಔಷಧಿಗಳನ್ನ ತಗೊಳ್ತಿದ್ದೀರಿ ಅನ್ನೋದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಬ್ಬ ವೈದ್ಯರ ಸಲಹೆ ಪಡೆಯೋದು ಬಹಳ ಮುಖ್ಯ ಅಂತ ಹೇಳಲಾಗಿದೆ. ಕೊನೆಯದಾಗಿ ಇದು ನಮ್ಮೆಲ್ಲರನ್ನೂ ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತೆ. ಒಂದ್ಕಡೆ ತಲಾಂತರದಿಂದ ಬಂದ ನಂಬಿಕೆ, ಇನ್ನೊಂದ್ ಕಡೆ ವೈಜ್ಞಾನಿಕ ಸಾಕ್ಷ್ಯಗಳು. ಈ ನಂಬಿಕೆ ಮತ್ತು ವಿಜ್ಞಾನದ ನಡುವೆ ಇರೋ ಗೆರೆ ಎಲ್ಲಿದೆ? ಅದನ್ನ ನಾವು ಎಲ್ಲಿ ಎಳೆಬೇಕು? ಇದೊಂದು ಯೋಚಿಸ್ಬೇಕಾದ ವಿಷಯ.